ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 8ನೇ ಶ್ಲೋಕ ಮತ್ತು 9ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಕರ್ತವ್ಯ ಮಾಡುತ್ತಿರುವಾಗ ನಮಗೆ ಅಹಂಕಾರ ಅಂತ ಬರುತ್ತೆ. ಅಹಂಕಾರ ಅಂತ ಬಂದಾಗ ನಾವೇನು ಮಾಡ್ತೀವಿ, ನಮ್ಮ ಕರ್ತವ್ಯವನ್ನು ನಾವು ಇನ್ನಷ್ಟು ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಹೋದಾಗ, ಇನ್ನಷ್ಟು ಒಳ್ಳೆಯ ರೀತಿಯಿಂದ ಕಲಿತಾಗ ಮತ್ತು ಇನ್ನಷ್ಟು ಒಳ್ಳೆ ಯಶಸ್ವಿ ಸಿಕ್ಕಾಗ ನಾವು ಅಹಂಕಾರವನ್ನು ಬಿಡುತ್ತೆ. ಅಂದ್ರೆ ಅಹಂಕಾರ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ನಾನೇ ಮಾಡ್ತೀನಿ, ನಾನೇ ನೋಡ್ತೀನಿ, ನಾನೇ ಹೇಳ್ತೀನಿ, ನನಗಷ್ಟೇ ಮಾತ್ರ ಗೊತ್ತು, ನನಗೆ ಅಷ್ಟೇ ಮಾತ್ರ ಒಂದು ಒಳ್ಳೆ ಉನ್ನತ ಸ್ಥಾನ ಸಿಗೋದು ಅಂತ ಈ ರೀತಿಯಿಂದ ನಾವು ಅಹಂಕಾರವನ್ನು ಪಡ್ತೀವಿ. ಮತ್ತು ಅಹಂಕಾರ ಮತ್ತು ನಿಷ್ಠೆಯ ಕರ್ತವ್ಯ ಮತ್ತು ನಿಷ್ಠೆಯಿಂದ ಇರುವುದು ಹೇಗೆ ಅಂತ ಈ 8 ಮತ್ತು 9ನೇ ಶ್ಲೋಕ ನಮಗೆ ಸಂಪೂರ್ಣ ಜ್ಞಾನಾಂತರಕವಾಗಿ ಒಂದು ಶ್ಲೋಕ ತಿಳಿಸುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಮತ್ತು ಇವತ್ತಿನ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಜೀವನದ ಅರಿವು ಯಾವ ರೀತಿಯಿಂದ ತಿಳಿಸುತ್ತೆ ಮತ್ತು ಅದರಿಂದ ನಮ್ಮ ಒಂದು ಜೀವನವನ್ನು ಹೇಗೆ ಕಟ್ಕೊಳ್ಬೇಕು ಮತ್ತು ಅಹಂಕಾರ ಪಡಬೇಕಾ ಬೇಡವಾ ಮತ್ತು ಅಹಂಕಾರ ನಮಗೆ ಯಾಕೆ ಬೇಕು ಮತ್ತು ಏನೇ ಒಂದು ಯಶಸ್ವಿಯನ್ನು ಕಂಡಾಗ ನಾವು ಯಾವ ರೀತಿಯಿಂದ ಸಹಕರಿಸಬೇಕು ಮತ್ತು ಅದರಿಂದ ನಮ್ಮ ಪ್ರಯೋಜನಗಳು ಏನು ಅಂತ ಈ 8 ಮತ್ತು 9ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಅದರಿಂದ ನಮ್ಮ ಜೀವನದ ಅರಿವು ಮತ್ತು ಕರ್ತವ್ಯ ಬಗ್ಗೆ ನಿಷ್ಠೆಯಿಂದ ಯಾವ ರೀತಿಯಿಂದ ಇರಬೇಕಂತ ಈ 8 ಮತ್ತು 9ನೇ ಶ್ಲೋಕ ನಮಗೆ ತಿಳಿಸುತ್ತೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಈ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ಜೀವನದ ಅರಿವು ಹೇಗೆ ನಾವು ತಿಳ್ಕೊಳ್ತೀವಿ ಮತ್ತು ಅದರ ಅರ್ಥ ಏನು ಅಂತ ಈ ಶ್ಲೋಕ ತಿಳಿಸುತ್ತೆ. ಬನ್ನಿ 8 ಮತ್ತು 9ನೇ ಶ್ಲೋಕ ಏನು ಹೇಳುತ್ತೆ ಅಂತ. ನೈವಾಜ್ಞಾನ ಕರೋಮಿತಿ ಯುಕ್ತ ಮನ್ಯತೆ ತಥಾ ವಿವತೆ ಪಶ್ಯ ಜ್ಞಾನ ಶೃಣಜ್ಞಾನ ಸ್ಪರ್ಶುಷ್ಯ ಜಿಜ್ಞಾನ ನಶಜ್ಞಾನ ಗಚ್ಚಾನಿ ಸಪತ್ನನೆ ಶಸಸಲ್ ಪ್ರಲಾಪರ್ ವಿಸರ್ಜನ ಗ್ರಹಜ್ಞಾನನ್ ನಿಶಮ್ಮಿನ್ನ ಪಶ್ಯನ್ಯಾಪಿ ಇಂದ್ರಿಯಾಣಿ ಇಂದ್ರಿಯತಾಂಶೋ ವರ್ತನ ಇತಿ ಧೈರ್ಯಾಯನಂ. ಇದರ ಅರ್ಥ, ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಅಗ್ರನಿಸುತ್ತಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡುತ್ತಿರಬಹುದು, ಆದರೆ ತಾನು ಏನೇನು ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ಏಕೆಂದರೆ ಮಾತನಾಡುವಾಗ, ಸ್ವೀಕರಿಸುವಾಗ, ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪರಿವರ್ತಿಸುತ್ತದೆ. ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವೇನೇ ಒಂದು ಇಂದ್ರಿಯಗಳು ಅಂತ ಬಂದಾಗ ನಮ್ಮ ದೇಹದಲ್ಲಿ ಇರುವ ಇಂದ್ರಿಯಗಳು ಆಗಲಿ, ಕಣ್ಣಾಗಲಿ, ಮೂಗಾಗಲಿ, ಬಾಯಾಗಲಿ, ಏನೇ ಒಂದು ಆಗಲಿ, ಅದನ್ನು ಯಾವತ್ತಿಗೂ ಸಹ ಅದು ಅಹಂಕಾರ ಪಡೆಯೋದಿಲ್ಲ. ಎದಕ್ಕಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಇವುಗಳು ಇಂದ್ರಿಯಗಳು ತಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡುತ್ತವೆ, ಅದನ್ನು ಅಹಂಕಾರ ಪಡುವುದಿಲ್ಲ. ಅಂದರೆ ಈಗ ಇಂದ್ರಿಯಗಳು ಅಂತ ಬಂದಾಗ ನಾವು ಏನಂತ ತಿಳ್ಕೊಳ್ತೀವಿ, ಈಗ ಈ ಮಾತುಗಳು ಬಾಯಿಂದ ಬರ್ತಾ ಇದೆ ಅಂದರೆ ನನ್ನ ಮನಸ್ಸು ನಿಷ್ಠೆಯಿಂದ ಮತ್ತು ನನ್ನ ಕರ್ತವ್ಯ ಒಂದು ಒಳ್ಳೆ ರೀತಿಯಿಂದ ಇದೆ ಅಂತ ನಾನು ತಿಳ್ಕೊಬೇಕಾಗುತ್ತೆ. ನಮ್ಮ ಕರ್ತವ್ಯ ಬೇರೆ ಕಡೆ ಇದ್ದು ನಾವು ಮಾಡ್ತಿರೋ ಕೆಲಸನೇ ಬೇರೆ, ಯೋಚನೆ ಮಾಡ್ತಿರೋನು ಬೇರೆ ಮತ್ತು ಮನಸ್ಸು ಇರೋದು ಬೇರೆ ಕಡೆ ಅಂದರೆ ಅದು ನಿಷ್ಠೆಯಾಗಿ ಇರೋದಿಲ್ಲ. ಮತ್ತು ನಾವೇನೇ ಒಂದು ನಿಷ್ಠೆಯ ಕರ್ತವ್ಯ ಯಾವ ರೀತಿಯಿಂದ ಮಾಡ್ಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ, ನೀವು ಯಾವ ರೀತಿಯಿಂದಾದರೂ ಮಾಡಿ, ಹೇಗೆ ರೀತಿಯಿಂದಾದರೂ ಮಾಡಿ ನಿಮ್ಮ ಕರ್ತವ್ಯ ಬಗ್ಗೆ ನಿಷ್ಠೆ ಇರಬೇಕು ಮತ್ತು ಅದರಿಂದ ನಮ್ಮ ಕರ್ತವ್ಯದ ಬಗ್ಗೆ ಅರಿವು ಇರಬೇಕು. ಆಗ ಮಾತ್ರ ನಮ್ಮ ಜೀವನದ ಅರಿವು ತಿಳ್ಕೋಬಹುದು. ಮತ್ತು ನಾವೇನೇ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಅಂದರೆ ಆ ಕರ್ತವ್ಯದಿಂದ ಒಂದು ಸೋಲು ಸಿಕ್ಕಾಗ ಕುಗ್ಗಬಾರ್ದು,
ವಿಫಲತೆ ಅಂತ ಬಂದಾಗ ನಾವೇನು ಮಾಡ್ತೀವಿ, ಮಾಡಬೇಕಿತ್ತು, ಹೀಗಾಯಿತು, ನಾನು ಮಾಡಬಾರ್ದಿತ್ತು, ನಾನು ನೋಡಬಾರ್ದಿತ್ತು, ಯಾಕೆ ಅಂತ ವಿಫಲತೆ ಬಗ್ಗೆ ಆಲೋಚನೆ ಮಾಡ್ತಿದ್ರೆ, ಒಂದು ಒಳ್ಳೆ ರೀತಿಯಿಂದ ಸಕ್ಸಸ್ ಸಿಕ್ಕಾಗ ನಾವೇನು ಮಾಡ್ತೀವಿ, ಅಹಂಕಾರ ಪಡ್ತೀವಿ. ನನಗೆ ಗೊತ್ತು, ನಾನು ಮಾಡ್ತೀನಿ ಬಿಡು, ನಿಮ್ಮಿಂದ ಏನು ತಿಳ್ಕೊಬೇಕು, ನಾನೇನಿಲ್ಲ, ಆ ರೀತಿಯಿಂದ ಹೋಗ್ಬಿಡ್ತೀವಿ. ಇವು ಎರಡರನ್ನ ಸಮಾನ ರೀತಿಯಿಂದ ನಾವು ವರ್ತನೆ ಮಾಡಬೇಕಾಗುತ್ತೆ. ಸಮಾನ ರೀತಿ ಅಂತ ಬಂದಾಗ ನಾವೇನು ಮಾಡ್ತೀವಿ, ಸೋಲು ಬಂದಾಗ ಅದನ್ನು ಸ್ವೀಕರಿಸಿ ಇನ್ನೂ ಹೆಚ್ಚಾಗಿ ಒಳ್ಳೆ ರೀತಿಯಿಂದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಆಗ ನಮಗೆ ಸಕ್ಸಸ್ಸನ್ನು ಸಿಗುತ್ತೆ. ಸಕ್ಸಸ್ ಸಿಕ್ಕಾಗ ಏನು ಮಾಡಬೇಕು, ಅದನ್ನು ಅಹಂಕಾರ ಪಡದೆ ಇನ್ನಷ್ಟು ಜನಗ ಒಂದು ಒಳ್ಳೆ ರೀತಿಯಿಂದ ಜ್ಞಾನಾಂತರ ಆಗಿ ಮಾತುಗಳಲ್ಲಾಗಿ ಹೇಳೋದಾಗಲಿ, ಜ್ಞಾನಾಂತರ ಆಗಿ ಒಂದು ಮಾರ್ಗದರ್ಶನ ನೀಡೋದಾಗಲಿ, ಜ್ಞಾನಾಂತರವಾಗಲಿ ಒಂದು ದಾರಿಯನ್ನು ರೂಪಿಸ್ಕೊಳ್ಳೋದಾಗಲಿ, ಅಹಂಕಾರವನ್ನು ನಾವು ಬಿಡಬೇಕಾಗತ್ತೆ. ಅಹಂಕಾರ ತಾತ್ಕಾಲಿಕವಾಗಿ ಬರುತ್ತೆ, ತಾತ್ಕಾಲಿಕವಾಗಿ ಹೋಗುತ್ತೆ. ಅಂದ ಮಾತ್ರಕ್ಕೆ ನಾವು ಯಾಕೆ ಅಹಂಕಾರವನ್ನು ಪಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಮತ್ತು ನಾವೇನೇ ಒಂದು ಸಕ್ಸಸ್ ಅಂತ ಬಂದಾಗ ಅದನ್ನು ದೂರ ಇಡಬೇಕು ಅಂತಾನೂ ಏನಿಲ್ಲ. ನಾವು ಹೋಗಿದ್ದೀವಿ, ನಾವು ವಿಫಲತೆ ಹೊಂದಿಲ್ಲ, ನಾವು ಸೋತು ಹೋಗ್ಬಿಟ್ಟಿದ್ವಿ ಅಂತ ಅದನ್ನು ಸಹ ನಾವು ಬಿಡಬಾರ್ದು. ಯಾಕಂದರೆ ಇವೆರಡೂ ನಡುವೆ ಸೋಲು ಮತ್ತು ಗೆಲುವು ಇವೆರಡೂ ಇದ್ದರೆ ಮಾತ್ರ ನಮ್ಮ ಜೀವನದ ಕಷ್ಟಗಳು ಏನು ಅಂತ ಅರಿವಾಗುತ್ತೆ. ನಮ್ಮ ಜೀವನದ ಒಂದು ಒಳ್ಳೆ ರೀತಿಯಿಂದ ಯಾವ ರೀತಿಯಿಂದ ಹೋಗ್ಬೇಕಂತ ಅದನ್ನು ಅರಿವಾಗುತ್ತೆ ಅಂತ ನಾವು ಭಾವಿಸಬೇಕಾಗುತ್ತೆ. ಮತ್ತು ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರುವವರು ಯಾವತ್ತಿಗೂ ಸಹ ಒಂದು ಸೋಲನ್ನು ಒಪ್ಪುವುದು ಖಂಡಿತ ಆಗೋದಿಲ್ಲ. ಯಾಕಂದರೆ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಹೇಳೋದು, ನಾವೇನೇ ಒಂದು ಕರ್ತವ್ಯ ಮಾಡ್ತೀವಿ ಅಂದ್ರೂ ಸಹ ಅದನ್ನು ನಿಷ್ಠೆಯಿಂದ ಮಾಡಿ ಅಂತ ತಿಳಿಸ್ತಾರೆ. ಆದರೆ ನಾವೇನು ಮಾಡ್ತೀವಿ, ಏನೇ ಒಂದು ಕರ್ತವ್ಯ ಮಾಡುವುದಕ್ಕಿಂತ ಮೊದಲು ಒಳ್ಳೆಯ ರೀತಿಯಿಂದ ಆಲೋಚನೆ ಮಾಡ್ತೀವಿ ವಿನಃ ಮಾಡೋದು ಬಿಟ್ಟು ಒಂದು ಬೇಡದೇ ಇರುವ ಆಲೋಚನೆಗಳನ್ನು ನಾವು ಮಾಡ್ತೀವಿ. ಅದರಿಂದ ನಮ್ಮ ಕೆಲಸನೂ ಸಹ ಬಿಟ್ಟು ಹೋಗುತ್ತೆ, ನಮ್ಮ ಕರ್ತವ್ಯವನ್ನು ಸಹ ನಾವು ನಿಷ್ಠೆಯಿಂದ ಕಳ್ಕೋಬೇಕಾಗುತ್ತೆ. ಹಾಗಾಗಿ ನಮ್ಮ ಇಂದ್ರಿಯಗಳು ಯಾವ ರೀತಿಯಿಂದ ತಮ್ಮ ಸ್ವಂತ ಇಚ್ಛೆಯಿಂದ ಇರುತ್ತವೆ, ಅದೇ ರೀತಿಯಿಂದ ನಮ್ಮ ಅಹಂಕಾರ ಮತ್ತು ನಮ್ಮ ಒಂದು ಏನೇ ಆಗಲಿ ಅದನ್ನು ಬಿಟ್ಟು ನಮ್ಮ ಕರ್ತವ್ಯದ ಬಗ್ಗೆ ನಾವು ನಿಷ್ಠೆಯಿಂದ ಇರಬೇಕಾಗುತ್ತೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ 5 ಸಮೇತ ನಿಮ್ಮಲ್ಲಿ ಇರಬೇಕು, ಅದನ್ನು ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ಬೇಕಂತ ಹೇಳುತ್ತೆ. ಫಸ್ಟು ಕರ್ತನಾಗು, ಕಾರ್ಯವಾಗಿ ಇರು, ಸನ್ನಿವೇಶ, ಪ್ರಯತ್ನ ಮತ್ತು ಅದೃಷ್ಟ. ಇವು 5 ಏನಂದರೆ, ಕರ್ತ ಅಂದರೆ ನಿನ್ನ ನಿಷ್ಠೆಯ ದಾರಿಯನ್ನು ಹುಡುಕೊಂಡು ಹೋಗು, ನಿನ್ನ ಹೇಗೆ ಇದ್ರೂ ಸಹ ಒಳ್ಳೆ ರೀತಿಯಿಂದ ಬದುಕುವಂತ ಕರ್ತ ಅಂತ ಒಂದು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ. ಕಾರ್ಯ ಅಂತ ಬಂದಾಗ ಪುಣ್ಯದ ಕೆಲಸ, ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಆ ಹೆಲ್ಪನ್ನು ಮಾಡಬೇಕು ಮತ್ತು ಅವರಿಂದ ಸಹಕಾರ ಸಿಗುವ ಅದನ್ನು ಸ್ವೀಕರಿಸ್ಬೇಕಂತ ಕಾರ್ಯ ಹೇಳುತ್ತೆ. ಸನ್ನಿವೇಶ ಅಂತ ಬಂದಾಗ ನಾವೇನೇ ಒಂದು ಒಳ್ಳೆ ಇರ್ತೀವಿ, ಕೆಟ್ಟವರಾಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಸನ್ನಿವೇಶ, ಈಗ ಉದಾಹರಣೆಗೆ ಏನೋ ಒಂದು ಒಳ್ಳೆ ನಡೀತಾ ಇದೆ, ಫಂಕ್ಷನ್ ನಡೀತಾ ಇದೆ ಅಂದರೆ ಆ ಫಂಕ್ಷನ್ ತಕ್ಕಂಗೆ ಆ ಸನ್ನಿವೇಶ ಇರಬೇಕಾಗುತ್ತೆ. ಎಲ್ಲೊಬ್ಬರು ಕಷ್ಟ ಕಾಲದಲ್ಲಿ ಇದ್ದಾರೆ, ಅಲ್ಲಿ ಹೇಗೆ ಇರ್ತಾರೆ ಆ ರೀತಿಯಿಂದ ಇರಬೇಕು. ನಾವು ಫಂಕ್ಷನ್ನಲ್ಲಿರೋ ಥರ ಕಷ್ಟದಲ್ಲಿರಬೇಕು, ಕಷ್ಟದಲ್ಲಿರೋ ಥರ ಫಂಕ್ಷನ್ನಲ್ಲಿದ್ದರೆ ಸಾಟಿ ಆಗೋದಿಲ್ಲ. ಸನ್ನಿವೇಶ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಮತ್ತು ಪ್ರಯತ್ನ ಅಂತ ನಾವು ಭಾವಿಸಿದಾಗ ಏನು ಮಾಡ್ತೀವಿ, ಪ್ರಯತ್ನ ಪಡ್ತೀವಿ ನಿಜ, ಆದರೆ 100ಕ್ಕೆ 100 ಪ್ರಯತ್ನ ನಾವು ಪಡೆಯೋದಿಲ್ಲ. 10ರಷ್ಟು ಪ್ರಯತ್ನವನ್ನು ಪಟ್ಟು 90ರಷ್ಟು ನಾವು ಆಲೋಚನೆ ಮಾಡಿದ್ವಿ, 90ರಷ್ಟು ನಾವು ಒಂದು ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನಾನು ಬರಬೇಕಿತ್ತು, ಯಾಕೆ ಅಂದರೆ ನಾವು 99 ಮೆಟ್ಟಲು ಹತ್ತಿದಾಗ ಒಂದು ಮೆಟ್ಟಲು ನಮಗೆ ಒಜ್ಜೆ ಆಗಿಬಿಡುತ್ತೆ. ಆಗ ನಮಗೆ ಏನೋ ಒಂದು ಪ್ರಯತ್ನ ಪಟ್ಟಿದ್ರೂ ಸಹ ಪ್ರತಿಫಲ ಸಿಗಲಿಲ್ಲ. ಅಂದರೆ ಪ್ರಯತ್ನ ಹೇಗಿರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ. ಪ್ರಯತ್ನ ಇರೋದು ಕೊನೆ ಮೆಟ್ಟಿಲಿನಲ್ಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅಂದರೆ ನಾವೇನೇ ಒಂದು ಕರ್ತವ್ಯ ಮಾಡ್ತಾ ಇದ್ದೀವಿ ಅಂದರೆ ಅದು ಕೊನೆ ಮೆಟ್ಟಿಲು ಆಗಿರುತ್ತೆ. ನಾವು 101 ಮೆಟ್ಟಿಲು ಹತ್ತಿದ್ದೀವಿ, ಇನ್ನೊಂದು ಮೆಟ್ಟಿಲಿಗೆ ವಾಪಸ್ ಬಂದ್ವಿ ಅಂದರೆ ಅದು ನಾವು ಮಾಡ್ತಿರೋದು ತಪ್ಪು, ನಮ್ಮ ನಿರ್ಧಾರನೂ ತಪ್ಪು, ನಾವು ಪ್ರಯತ್ನ ಪಟ್ಟಿದ್ದು ತಪ್ಪಾಗಿರುತ್ತೆ. ಅದಕ್ಕೆ ನಾವು ಏನೇ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಅಂದರೆ ಅದು ಲಾಂಗ್ ಟರ್ಮ್ ಆಗಿ ಇರಬೇಕಾಗುತ್ತೆ. ಅಂದರೆ ಒಂದು ಅತಿ ದೂರವಾಗಿ ಇರಬೇಕಾಗುತ್ತೆ. ನಾವು ಎಷ್ಟು ದೂರದಿಂದ ಆಲೋಚನೆ ಮತ್ತು
ಪ್ರಯತ್ನ ಪಡ್ತೀವಿ ಅಷ್ಟು ನಮಗೆ ಆ ಕರ್ತವ್ಯದ ಬಗ್ಗೆ ಪ್ರತಿಫಲ ತಾನೇ ನಮಗೆ ಹುಡ್ಕೊಂಡು ಬರುತ್ತೆ. ನಾವು ಕಷ್ಟನೇ ಪಡದೆ ಪ್ರಯತ್ನನೇ ಪಡದೆ ನಮ್ಗೆ ಅದು ಬೇಕು ಇದು ಬೇಕಂತ ನಾವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಅಂತ ನಾವು ತಿಳ್ಕೊಬೋದು. ಮತ್ತು ಅದೃಷ್ಟ ಅಂತ ನಾವು ತಿಳ್ಕೊಬೇಕು. ಅದೃಷ್ಟ ಏನಂದರೆ ನಾವೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಲೋಚನೆ ಮಾಡ್ದೇನೆ ಸಿಕ್ಕಿಬಿಡುತ್ತೆ, ಮತ್ತು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಸಿಕ್ಕಿಬಿಡುತ್ತೆ, ಅದನ್ನು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೃಷ್ಟ ಅಂತ ತಿಳಿಸ್ತೀವಿ. ಅದೇ ಅದೃಷ್ಟ ಒಂದು ಒಳ್ಳೆ ರೀತಿಯಿಂದನೂ ಆಗಿರ್ಬೋದು, ಕೆಟ್ಟ ರೀತಿಯಿಂದನೂ ಆಗಿರ್ಬೋದು. ಅದೃಷ್ಟ ಅನ್ನೋದು ಏನೇ ಒಂದು ಮಾಡದೇನೆ ಸಿಗೋದಕ್ಕೆ ಅದೃಷ್ಟ ಅಂತ ನಾವು ತಿಳಿಬೇಕು. ಅದನ್ನು ಬಿಟ್ಟು ಏನೇ ಒಂದು ತಾತ್ಕಾಲಿಕವಾಗಿ ಸಿಕ್ಕಿರುತ್ತೆ ಅದನ್ನು ನಾವು ಅದೃಷ್ಟ ಅಂದರೆ ಅದು ಅದೃಷ್ಟ ಯಾವ ರೀತಿಯಿಂದ ಕೆಟ್ಟ ಅದೃಷ್ಟ ಆಗಿ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣ ಜ್ಞಾನಂತರಕವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನನ್ನ ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಮತ್ತು ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಮತ್ತು ಅದರಿಂದ ನಿಮಗೆ ಸಂಪೂರ್ಣ ಜ್ಞಾನಾಂತರ ಆಗಬೇಕಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ, ಅದರಿಂದ ನಾವು ಚರ್ಚೆ ಮಾಡೋಣ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಿಸೋದ್ರಿಂದ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಪೂರಕವಾಗಿ ನಮಸ್ಕಾರಗಳು.